ರಾಜ್ಯ ಸರ್ಕಾರದ ವಿರುದ್ಧ ಎಚ್ಡಿಕೆ ವಾಗ್ದಾಳಿ ಮಾಡಿರುವಂತ ವಿಚಾರವಾಗಿ ಎಚ್ಡಿ ಕುಮಾರಸ್ವಾಮಿಗೆ ರಾಮಲಿಂಗಾರೆಡ್ಡಿ ಸವಾಲ್ ಹಾಕಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಸವಾಲ್ ಹಾಕಿದ್ದಾರೆ. ನಮ್ಮ ರಾಜ್ಯದಿಂದ ಪ್ರಬಲ ವಾದವನ್ನ ಮಂಡಿಸಲಾಗಿದೆ. ಎಚ್ಡಿ ಕುಮಾರಸ್ವಾಮಿ ನಮ್ಮ ಜೊತೆ ಚರ್ಚೆಗೆ ಬರಲಿ. ನಮ್ಮ ರಾಜ್ಯದ ರೈತರ ಹಿತಾಸಕ್ತಿಯನ್ನ ಕಾಪಾಡಿದ್ದೇವೆ. ಕೇಂದ್ರ ಸಚಿವರಾಗಿ ಸಮಸ್ಯೆಯನ್ನ ಬಗೆಹರಿಸಬಹುದಾಗಿತ್ತಲ್ವಾ? ಕುಮಾರಸ್ವಾಮಿ ಅವರ ಆರೋಪಕ್ಕೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವರು ನಮ್ಮ ಜೊತೆ ಬರಬೇಕಾಗಿತ್ತು. ರಾಜ್ಯದ ವಿಚಾರ ಅಂತ ಬಂದಾಗ, ನೆಲ ಜಲದ ವಿಚಾರ ಅಂತ ಬಂದಾಗ ಅವರು ಚರ್ಚೆಗೆ ಬರಲಿ, ನಾವು ಕೂಡ ಪ್ರಬಲವಾಗಿ ವಾದವನ್ನ ಮಂಡಿಸಿದ್ದೀವಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಮಂತ್ರಿ ರೆಪ್ರೆಸೆಂಟ್ ಮಾಡ್ತಾರಲ್ಲಪ್ಪ, ಇವರೆಲ್ಲ ಮಹದಾಯಿ ವಿಚಾರ ಇಷ್ಟೊತ್ತಿಗೆ ಒಂದು ಕೇಂದ್ರದ ಜಲಸಂಪನ್ಮೂಲ ಜೊತೆ ಕೂತು ಚರ್ಚೆ ಮಾಡಿ ಮಾಡಿಸ್ಕೊಡ್ಬೋದಿತ್ತಲ್ಲ. ಮತ್ತೆ ನಮ್ಮ ಕೃಷ್ಣ ಮೇಲ್ ಇದ್ರ ಬಗ್ಗೆ, ಆಲಮಟ್ಟಿ ಇದ್ರ ಬಗ್ಗೆ ನಮಗೂ ವಿವಾದ ಇದೆಯಲ್ಲ, ನಮಗೂ ಆಂಧ್ರ ಪ್ರದೇಶಕ್ಕೆ ತೆಲಂಗಾಣಕ್ಕೆ, ಈಗ ತಮಿಳ್ನಾಡಿಗೂ ನಮ್ಗೆ ಮೇಕೆದಾಟು ವಿಚಾರ ಇದೆಯಲ್ಲ. ಇವರೆಲ್ಲ ಮಾಡ್ಬೋದಿತ್ತಲ್ಲ. ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಂಥವ್ರು 3-4 ಜನ ಬಿಜೆಪಿ ಮಂತ್ರಿಗಳಿದ್ದಾರೆ, ಇವರು JDS ಇಂದ ಸಚಿವರಾಗಿದ್ದಾರೆ, ಸಮ್ಮಿಶ್ರ ಸರ್ಕಾರ ಇವ್ರದ್ದು ಅಲ್ವಾ. ಇವರೆಲ್ಲ ಮಾಡ್ಬೋದಿತ್ತಲ್ಲ. ಕೇಂದ್ರದಲ್ಲಿ ನಮ್ಮಲ್ಲಿ ಮಂತ್ರಿಗಳಿದ್ದಾರೆ, ನಮ್ಮ ರೆಪ್ರೆಸೆಂಟ್ ಮಾಡ್ತಾರಲ್ಲಪ್ಪ, ಇವರೆಲ್ಲ ಮಹದಾಯಿ ವಿಚಾರ ಇಷ್ಟೊತ್ತಿಗೆ ಒಂದು ಕೇಂದ್ರದ ಜಲಸಂಪನ್ಮೂಲ ಜೊತೆ ಕೂತು ಚರ್ಚೆ ಮಾಡಿ ಮಾಡಿಸ್ಕೊಡ್ಬೋದಿತ್ತಲ್ಲ. ಮತ್ತೆ ನಮ್ಮ ಕೃಷ್ಣ